ಈಗ ಕನ್ನಡ ಆರ್ಟಿಸ್ಟು ತೆಲುಗಿಗೆ ಹೋದ್ರು ಅಂತಂದ್ರೆ ತೆಲುಗಿಗೆ ಹೋದ್ರಪ್ಪ, ಇವರು ತಮಿಳಿಗೆ ಹೋದ್ರಪ್ಪ ಅಂತ ಹೇಳಿ ಒಂದಷ್ಟು ಮಾತುಗಳು ಬರುತ್ತೆ, ನೆಗೆಟಿವ್ ಕಮೆಂಟ್ಸ್. ಇವಾಗ ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಅಲ್ಲೂ ಇದ್ದೇ ಇರುತ್ತೆ ಅಬ್ವಿಯಸ್ಲಿ. ಆದ್ರೆ ಕಲಾವಿದರಿಗೆ ಇಲ್ಲಿ ಏನ್ ಸಿಗ್ತಿಲ್ಲ, ಅಥವಾ ಅವರಿಗೂ ಒಂದು ಜೀವನ ಇದೆ ಅಂತ ಹೇಳಿ ಯೋಚನೆ ಮಾಡೋದಿಲ್ಲ ಅಂತ ಅನ್ಸುತ್ತೆ ಒಮ್ಮೊಮ್ಮೆ. ನಾನು ತುಂಬಾ ಗಮನಿಸಿದೀನಿ. ಏನಂದ್ರೆ ಈ ರೀಲ್ಸ್ ಮಾಡ್ಬೇಕಂದ್ರೆ ನಾವು ಭಾಷೆ ತಲೆಯಲ್ಲಿ ಇಟ್ಕೊಳ್ಳಲ್ಲ. ನಮ್ಗೇನು ಹಾಡ್ ಚೆನ್ನಾಗಿದ್ಯಾ, ಆ ಸ್ಟೆಪ್ಸ್ ಚೆನ್ನಾಗಿದ್ಯಾ, ಸರಿ ಇದು ಟ್ರೆಂಡಿಂಗ್ ಅಲ್ಲಿ ಇದೆಯಾ, ನಾವು ಒಂದು ರೀಲ್ ಮಾಡ್ಬಿಡೋಣ ಅಂತ ಎಲ್ರು ಅನ್ಕೊಂಡು ಮಾಡ್ತಾರೆ. ಬಟ್ ಕಮೆಂಟ್ಸ್ ಹಾಕುವಾಗ ಜನ ಇವ್ರು ಕನ್ನಡದವರು ಆಗಿದ್ಕೊಂಡು ತೆಲುಗುಗ್ ಮಾಡ್ತಿದ್ದಾರೆ, ತಮಿಳಿಗ್ ಮಾಡ್ತಿದ್ದಾರೆ, ಹಿಂದಿಗ್ ಮಾಡ್ತಿದ್ದಾರೆ, ದಿಸ್ ಅಂತ ಹಾಕ್ತಾರೆ. ಅದು ತಪ್ಪು ಅಂತ ನಾ ಹೇಳ್ತೀನಿ. ನಾವು ನಮ್ಗೆ ಆ ಭಾಷಾ ಬೌಂಡ್ರೀಸ್ ಬೇಡ ಅಂತೀನಿ. ಯಾಕಂದ್ರೆ ನಾವೆಲ್ಲರೂ ಒಂದೇ. ಅಲ್ಟಿಮೇಟ್ಲಿ ನೋಡೋದಾದ್ರೆ ನಾವೆಲ್ಲರೂ ಭಾರತೀಯರೇ. ಭಾರತದಲ್ಲಿ ಇಷ್ಟೊಂದು ಭಾಷೆಗಳು ಇರ್ಬೇಕಂದ್ರೆ ಯಾವ ಭಾಷೆಗೆ ನಾವು ರೀಲ್ಸ್ ಮಾಡಿದ್ರೆ ಏನು, ಯಾವ ಭಾಷೆ ನಾವು ಪಾತ್ರ ಮಾಡಿದ್ರೆ ಏನು, ಎಲ್ಲರೂ ಖುಷಿ ಪಡ್ಬೇಕಲ್ವಾ. ಹೌದು, ನಮ್ಮ ಹುಡುಗಿ ಅಥವಾ ನಮ್ಮ ಹುಡುಗ ಬೇರೆ ಭಾಷೆಗೆ ಹೋಗಿ ಅಲ್ಲಿ ಬೆಳೀತಿದ್ದಾರೆ, ಹೆಸರು ಮಾಡಿದ್ದಾರೆ ಅಂದ್ರೆ ನಾವು ಖುಷಿ ಪಡ್ಬೇಕು. ಅದ್ ಬಿಟ್ಬಿಟ್ಟು ಕಾಲೆಳೆಯೋ ಪ್ರಯತ್ನ ಯಾಕೆ ಮಾಡ್ಬೇಕು ನಾವು, ಅಲ್ವಾ? ಅವರು ಬೆಳೀತಿರೋದನ್ನ ನೋಡಿ ನಾವು ಖುಷಿ ಪಟ್ಟು ಇನ್ನೊಂದು ಸ್ವಲ್ಪ ಎನ್ಕರೇಜ್ ಮಾಡಬೇಕು, ಪ್ರೋತ್ಸಾಹ ಕೊಡಬೇಕು. ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡಿ ಅಥವಾ ಇನ್ನೊಂದಷ್ಟು ಧಾರಾವಾಹಿಗಳನ್ನ ಮಾಡಿ, ಆಮೇಲೆ ಇಲ್ಲೂ ಮಾಡಿ ಅಂತ ಕೇಳ್ಕೋಬೇಕು. ಅಲ್ಲಿ ಮಾತ್ರ ಮಾಡೋದಲ್ಲ, ಇಲ್ಲೂ ಮಾಡಿ ಅಂತ ಕೇಳ್ಕೋಬೇಕು. ಇಲ್ಲಿ ಅವಕಾಶ ಕೊಟ್ಟರೆ ಡೆಫಿನೆಟ್ಲಿ ಅವರು ಬಂದು ಇಲ್ಲಿ ಆಕ್ಟ್ ಮಾಡ್ತಾರೆ. ಎಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ, ತೆಲುಗುನೂ ಮಾಡ್ತಿದ್ದಾರೆ, ಕನ್ನಡನೂ ಮಾಡ್ತಿದ್ದಾರೆ, ಮ್ಯಾನೇಜ್ ಮಾಡ್ತಿದ್ದಾರೆ ಅಲ್ವಾ. ಸೊ ನನ್ನ ಕೇಳೋದಾದ್ರೆ ಈ ಭಾಷೆ ಬೌಂಡ್ರೀಸ್ ಅಲ್ಲ ನಾವು ಇಟ್ಕೋಬಾರ್ದು. ನಾವೇನೋ ಖುಷಿಗೋಸ್ಕರ, ಫನ್ಗೋಸ್ಕರ ಒಂದಷ್ಟು ರೀಲ್ಸ್ ಅನ್ನ ಮಾಡ್ಕೋತೀವಿ ಅಂದ್ರೆ ಅಲ್ಲಿ ಇದು ಬೇಜಾರಾಗತ್ತೆ. ಯಾಕೆ ಇದೆಲ್ಲ ಹೇಳ್ತಾರೆ ಅಂತ ಅನ್ಸುತ್ತೆ. ಐ ಥಿಂಕ್ ಬೇಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.